ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಇವತ್ತು ನಾನು ಚಿಕನ್ ಕರಿ ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟು ಸರ್ಸುತ್ತೆ ಸಾಸಿವೆ ಎಣ್ಣೆ ತೊಗೊಳ್ಳಿ, ಸ್ವಲ್ಪ ತವೆ ಗರಂ ಆಗಲಿ. ಓಕೆ, ಎಣ್ಣೆ ಹಾಕೋಣ. ಈಗ ಪುನಃ ಹಾಕಿ ಎಷ್ಟು ಬೇಕಂದ್ರೆ ನೋಡಿ, ಮತ್ತು ಆಮೇಲೆ ಬೇಕಂದ್ರೆ ಸ್ವಲ್ಪ ಹಾಕೋಬೋದು, ತೊಂದರೆ ಇಲ್ಲ. ನಮ್ಗೆ ಎಷ್ಟು ಬೇಕು ನೋಡಿ ಹಾಕ್ತಾಯಿದ್ದೀನಿ. ಈಗ ಇದ್ರೊಳಗೆ ಫಸ್ಟ್ ಏನು ಹಾಕೋಣ, ಎಣ್ಣೆ ಗರಂ ಹಾಕಿ. ಎಣ್ಣೆ ಗರಂ ಆದ ನಂತರ ಸಾಸಿವೆ, ಜೀರಿಗೆ, ಆಮೇಲೆ ಸ್ವಲ್ಪ ಮಸಾಲ ಹಾಕೋಣ. ಮಸಾಲ ನಂತರ ಹಾಕೋಣ. ಫಸ್ಟ್ ಮೆಣಸಿನಕಾಯಿ, ಆಮೇಲೆ ಅದ್ರಕ್ ಮತ್ತು ಲಸೂನ್ ಪೇಸ್ಟು. ಎಷ್ಟು ಜಾಸ್ತಿ ಇದ್ದರೆ ಚೆನ್ನಾಗಿದೆ, ಬಟ್ ಅಷ್ಟು ಜಾಸ್ತಿ ಹಾಕಬೇಡಿ, ಯಾಕಂದರೆ ಇದು ಇಲ್ಲಾಂದರೆ ಅದೇ ಟೇಸ್ಟ್ ಬರೋಕ್ಕೆ. ಬಟ್ ಇದಷ್ಟು ಚೆನ್ನಾಗಿ ಹಾಕ್ತೀವಿ, ಅದು ಟೇಸ್ಟ್ ಕೂಡ ಸೂಪರಾಗಿ, ಗ್ರೇವಿ ಕೂಡ ಕಲರ್ಫುಲ್ಲಾಗಿ ಆಗುತ್ತೆ. ಮತ್ತು ಎಣ್ಣೆ ಕರೆಕ್ಟಾಗಿ ಫ್ರೈ ಆಗಬೇಕಿದು ಅದ್ರಕ್ ಲಸೂನ್ ಪೇಸ್ಟು, ಯಾಕಂದರೆ ಫ್ರೈ ಆಗಲಿಲ್ಲ ಅಂದರೆ ಹಸಿ ಹಸಿ ಬಾಯಿಗೆ ಹತ್ತಿಬಿಡ್ತದೆ. ಕರಿಬೇವು, ನೀರುಳ್ಳಿ ಹಾಕಿ ಈಗ ಚೆನ್ನಾಗಿ ಫ್ರೈ ಆದ ನಂತರ ಆಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊದು ಹಾಕಿದ ನಂತರ ಆಮೇಲೆ ಮಸಾಲದೆಲ್ಲ ಹಾಕಬೇಕು. ಬಟ್ ಮಸಾಲ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಅದೆಲ್ಲ ಹಾಕಬೇಕು. ಬಟ್ ಆಮೇಲೆ ಏನಾಗುತ್ತೆ, ನಾವು ಆ ಥರ ಮಾಡೋಕ್ಕೆ ಹೋದರೆ ಒಂದು ಚಿಕನ್ ಫ್ರೈ ಆಗಲ್ಲ ಒಂದು. ಬಟ್ ಹಾಗೆ ಮಾಡಬೇಕು. ಓಕೆ, ಇದು ಹಾಕೋಣ. ಹಾಕಿದ್ವಾ ಸ್ವಲ್ಪ ಮಸಾಲ ಹಾಕಿದ್ರು ಎಲ್ಲ ಜೊತೆಗೆ ಸ್ಪ್ರೆಡ್ ಹಾಕಬೇಕಲ್ಲ, ಅದು ಗರಂ ಮಸಾಲ, ಚಿಕನ್ ಮಸಾಲ ಮೆಚ್ಚಿರಬೇಕು. ಮನೇಲಿ ಮಾಡಿರೋದು, ಅಮ್ಮ ಮಾಡಿ ಕಳಿಸಿದ್ದಾರೆ. ಫ್ರೈ ಮಾಡ್ಕೊಳ್ಳಿ, ನಂತರ ಚಿಕನ್ ಬೇಯಲ್ಲ ನೆಕ್ಸ್ಟ್ ನೀಟಾಗಿ. ಯಾಕಂದರೆ ಗ್ರೇವಿ ನಾವು ಎಷ್ಟು ಟೊಮೆಟೊ ಯೂಸ್ ಮಾಡ್ತೀವಿ ಅಷ್ಟು ಗ್ರೇವಿನೂ ಚೆನ್ನಾಗಿ ಆಗುತ್ತದೆ, ಇಲ್ಲಾಂದರೆ ಗ್ರೇವಿ ಆಗಲ್ಲ. ಮತ್ತು ಚಿಕನ್ ಹಾಕೋಕ್ಕಿಂತ ಮುಂಚೆ ಟೊಮ್ಯಾಟೊ ಚೆನ್ನಾಗಿ ಸುಟ್ಕೋಬೇಕು, ಇಲ್ಲ ಅಂದರೆ ಆ ಚಿಕನ್ ನೀಟಾಗಿ ಕುದಿಯಲ್ಲ, ಅಂದರೆ ಫ್ರೈ ಆಗಲ್ಲ ನೀಟಾಗಿ. ನಾವು ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೂಡ ನೋಡ್ತಾ ಇದ್ದೀವಿ ಇದ್ರ ಜೊತೆಗೆ. ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ದೊಡ್ಡದಾಗಿತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ಕುಟ್ಟ ನಂತರ
ಯಾಕೆ ಹೋಟೆಲೆಲ್ಲ ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಚಿಕನ್ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಕೊಡ್ತಿರ್ತಾರೆ. ಬಟ್ ಮನೆಯಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಬಟ್ ಏನು ಮನೆ ಅಂದರೆ ತಾಜಾ ತಿನ್ನೋದು. ಹೋಟೆಲ್ ಮತ್ತು ನಾವು ಹಂಗೆ ಮಾಡಿದ್ರೆ ಮತ್ತು ಹೋಟೆಲೇ ಅಲ್ಲ, ಮನೆ ಕೂಡ. ಈಗ ಎಂತ ಮಾಡುವ, ನಾವೀಗ ಸ್ವಲ್ಪ ಎಣ್ಣೆ ಹಾಕೋಣ. ಇಲ್ಲಿ ಎಣ್ಣೆ ಹಾಕಿ ಎಣ್ಣೆ ಹಾಕಿದ್ರು ಚಿಕನ್ ಹಾಕೋಣ. ಹಾಫ್ ಕೆ ಜಿ ಚಿಕನ್ ತೊಗೊಂಡು ಬಂದಿದ್ದೀನಿ ಇವತ್ತು ನಾನು. ಚಿಲ್ಲಿಗೆ ಯಾವಾಗಲೂ ಹಾಫ್ ಕೆ ಜಿ ತೊಗೊಂಡ್ಬರ್ತೀನಿ. ಮತ್ತು ರವಿವಾರ ಬೇರೆ 2 ಟೈಮ್ ಊಟ ಮಾಡ್ಬೋದು ಆರಾಮ್ಸಲ್ಲಿ. ಇದು ಮಾಡಿ ರೈಟ್ ಸ್ಟಾರ್ಟ್. ಆ್ಯಕ್ಚುಲಿ ಚಿಕನ್ ಚೆನ್ನಾಗಿ ಇದಾನೆ ಇರ್ತದೆ, ಸ್ವಲ್ಪ ಕುದಿಸಿದ್ರೆ ಸಾಕು. ಯಾಕಂದರೆ ಈ ಮಟನ್ ನಾವು ಮಾಡುವಾಗ ಅದು 1.5-2 ಅವರ್ ಬೇಕು ಮಟನ್ ಮಾಡಬೇಕಂದ್ರೆ. ಬಟ್ ಚಿಕನ್ ಆ ಥರ ಇಲ್ಲ, ಬೇಗ ಮಾಡ್ಬೋದು. 1/2 ಅವರ್ ಆದರೆ ಸಾಕಾಗುತ್ತೆ ನನ್ನ ಪ್ರಕಾರ. ನೋಡಿ ನೀವು ಹೇಗೆ ಮಾಡ್ತೀರಾ. ಈಗ ಇದ್ರ ಮಸಾಲದೆಲ್ಲ ಹಾಕೋಣ. ಫಸ್ಟು ಈಗ ಅರಿಶಿನ ಹಾಕಿದ್ದೀನಿ, ಇನ್ನೂ ಸ್ವಲ್ಪ ಹಾಕೋಣ, ಪರವಾಗಿಲ್ಲ. ಆಮೇಲೆ ಮಸಾಲ ಜೊತೆಲ್ಲ ನೀರು ಹಾಕ್ಬೋದು. ಬೇಕಾದ್ರೆ ಲಾಸ್ಟ್ ನೋಡ್ಬೋದು. ಯಾಕಂದರೆ ಚಿಕನ್ನಲ್ಲಿ ಫ್ಯಾಟ್ ಕಂಟೆಂಟ್ ಇದ್ದೇ ಇರುತ್ತಲ್ಲ, ಅದು ನೀರು ಬಿಡ್ತದೆ. ನಾವು ಚೆನ್ನಾಗಿ ಕುದಿಸಿ ಹತ್ರದೇ ಗ್ರೇವಿ ರೆಡಿ ಆಗಬೇಕು. ಇನ್ ಕೇಸ್ ಅದಾದ ನಂತರ ಸ್ವಲ್ಪ ನೀರು ಹಾಕ್ಬೋದು, ಸ್ವಲ್ಪ ನೀರು ಹಾಕಿ. ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ, ನೋಡ್ಕೊಂಡು ಹಾಕಿ. ಆಮೇಲೆ ಬೇಕಾದ್ರೆ ಮತ್ತೆ ಹಾಕ್ಬೋದು. ನಾನಿವತ್ತು ಚಪಾತಿ ಮತ್ತು ಇದು ಮಾಡ್ತಾಯಿದ್ದೀನಿ, ಡ್ರೈ ರೋಟಿ ಪುಲ್ಕ ಅಂತೀವಲ್ಲ. ಆಶೀರ್ವಾದ ಆಟ ತೊಗೊಂಡಿದ್ದೀನಿ, 1 kg ತಂದಿದ್ದೀನಿ. ಯಾಕಂದ್ರೆ ನಾನು ರೆಗ್ಯುಲರಾಗಿ ಚಪಾತಿ ಮಾಡಲ್ಲ, ಬಟ್ ಇದ್ರ ಜೊತೆ ಚಪಾತಿನೂ ಚೆನ್ನಾಗಿರ್ತದೆ ಟೇಸ್ಟ್ ತಿನ್ನೋಕ್ಕೆ ಗ್ರೇವಿ ಜೊತೆಗೆ. ಯಾಕಂದರೆ ಅಷ್ಟು ಸಾಂಬಾರು ಆಗೋಲ್ಲ. ಬಟ್ ನೋಡ್ತಾ ಇದ್ದೀನಿ ಮತ್ತೇನಾದರೂ ಇದ್ರು ಇನ್ನೊಂದು ಐಟಮ್ ಮಾಡಲಿ ಏನೋ ಅಂತ. ಬಿರಿಯಾನಿನೂ ಮಾಡ್ಬೋದು. ಏನು ತೆಗೆದು 4 ಪೀಸ್ ಕುಕ್ಕರ್ಗೆ ಹಾಕಿ ಬಿರಿಯಾನಿನೂ ಹಾಕ್ಬಿಡ್ಬೋದು. ಮೊನ್ನೆ ಬಿರಿಯಾನಿ ಮಾಡಿದರೆ ಸೂಪರಾಗಿ ಆಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ನಾನು, ಬಟ್ ಅದು ವೀಡಿಯೋ ಮಾಡಿಲ್ಲ ನಾನು. ಈಗ ಏನು ಮಾಡೋಣ, ಈಗ ಸ್ವಲ್ಪ ಮುಚ್ಕೊಳ್ಳೋಣ. ಇದು ಈಗ ನೋಡಿ ಗ್ರೇವಿ ಹೆಂಗೆ ನೀರು ಬಿಡ್ತಲ್ಲ, ನೀರು ಬಿಡ್ತಲ್ಲ, ಹೇಳಿದ್ನಲ್ಲ ನಿಮಗೆ ನೀರು ಬಿಡುತ್ತೆ ಅಂತ. ಅದು ನೀರು ಹೋಗಬೇಕು. ನೀರು ಅಂದರೆ ಚಿಕನು ಟೇಸ್ಟಿಯಾಗಿರುತ್ತೆ ಮತ್ತು ಖುಷಿ ಏನಂತೀರ ನೀವು, ವರ್ಡ್ ಬರ್ತಾ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ.
ರವೆ ಹಿಂಗೆ ರೆಡಿ ಮಾಡೋಣ ಇವತ್ತು. ಇನ್ನೊಂದು 15 ನಿಮಿಷ ಬಿಟ್ಟು ಚೆನ್ನಾಗಿ ಕುದೀಲಿ, ಸ್ವಲ್ಪ ನೀರು ಹಾಕೋಣ ನಂತರ. ಯಾಕಂದರೆ ಅದು ಗ್ರೇವಿ ಆಗಬೇಕು, ಇಲ್ಲಾಂದರೆ ಚಪಾತಿ ಬರೀ ಪೀಸ್ ತಿನ್ನೋಕ್ಕಾಗುತ್ತಾ, ಗ್ರೇವಿ ಹಚ್ಕೊಳ್ಳೋದು ಬೇಕಲ್ಲ ನಮಗೆ. ಇದಾಯಿತು. ಖಾರದು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಕಡೆ ಸ್ವಲ್ಪ ನಾವು ಖಾರ ಜಾಸ್ತಿ ತಿಂತೀವಿ. ನಮ್ಮದು ಉತ್ತರ ಕರ್ನಾಟಕ, ಬೆಳಗಾಂ ಡಿಸ್ಟಿಕ್ಕು, ಹುಕ್ಕೇರಿ ತಾಲೂಕು, ಸಂಕೇಶ್ವರ ಊರಂತ. ಮನೆಯಲ್ಲಿ ಮಾಡೋಂಗಿಲ್ಲ, ಮನೇಲಿ ಮಾಡಿದ್ರೆ ಒಂದು ಹೊರ್ಗಾಗ್ಬಿಡ್ತಾರೆ ನಮಗೆ. ಅಲ್ಲಿ ಊರಲ್ಲಿ ಏನು ಬೇಕು ಹೊರಗಡೆ ಮಾಡ್ಕೊಳ್ಳಿ, ಮನೇಲೇನು ಮಾಡೋಂಗಿಲ್ಲ. ಅಲ್ಲಿ ಎಲ್ಲ ಮನೆಗೆ ಬರೋಕ್ಕೆ ಹೋಗ್ಬೇಡ್ರಿ ಅಂತ ಅಂದುಬಿಡ್ತಾರೆ ಮನೆಗೆ. ಅದಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ನಾನು. ಈಗ ನೋಡಿ ಎಣ್ಣೆ ಬಿಡ್ತಾ ಇದೆ ಚಿಕನ್. ಈಗ ಏನು ಮಾಡೋದು, ಇದು ಸ್ವಲ್ಪ ಡ್ರೈ ತಗೊಂಡ್ಬಿಟ್ಟು ನಾನು ಸ್ವಲ್ಪ ತಿನ್ನೋಕ್ಕೆ ಸ್ನ್ಯಾಕ್ಸ್ ಟೈಪು. ಹಾಗಾಗಿ ಕೂಡ ಸ್ವಲ್ಪ ನೀರು ಹಾಕಿ ಗ್ರೇವಿ ರೆಡಿ ಮಾಡಿಬಿಡೋಣ. ಟೇಸ್ಟ್ ನೋಡೋಣಲ್ಲ, ಟೇಸ್ಟೇ ನೋಡೋಣ ನಾನು, ಏನು ಕಡಿಮೆ ಇದೆ ಜಾಸ್ತಿ ಇದೆ. ಪರವಾಗಿಲ್ಲ. ಸ್ವಲ್ಪ ಟೊಮ್ಯಾಟೊ ದಿನಸ್ನಲ್ಲಿ ಇನ್ನೂ ಚೆನ್ನಾಗಿ ಕೂದಿಸ್ಬೇಕು ಸ್ವಲ್ಪ. ಅಂದರೆ ಟೊಮೆಟೊ ಸುಡಬೇಕು ನೋಡಿ. ಟೊಮೆಟೊ ಸ್ಮೆಲ್ ಹೋಗಬೇಕು ಸ್ವಲ್ಪ, ಎಷ್ಟು 5% ಇರಬೇಕು ಅಷ್ಟೇ, ಜಾಸ್ತಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ನಮ್ಮ ಚಿಕನ್ ರೆಡಿ ಆಗ್ತಾಯಿದೆ. ಈಗ ಎಂತ ಮಾಡೋದು ನೆಕ್ಸ್ಟು, ಈಗ ಸ್ವಲ್ಪ ಗ್ರೇವಿ ತಗೊಂಡು ನಾನು ಕೊತ್ತಂಬರಿ ಮಾಡಿಬಿಟ್ಟಿದ್ದೀನಿ. ಈಗ ಸ್ವಲ್ಪ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗಿ ತೊಗೊಳ್ಬೇಕು. ಕಟ್ ಮಾಡಿಬಿಟ್ಟು ಮೇಲೆ ಹಾಕಬೇಕದು. ಅಂತ ಹೋಗಿ ಬರೋಕ್ಕಿಂತ ಮುಂಚೆ ಚಪಾತಿ ಹಿಟ್ಟು ನಾದಿಟ್ಟು ಅದೊಂದು 10 ನಿಮಿಷ ಇಡಬೇಕಲ್ಲ, ಡೈರೆಕ್ಟ್ ಮಾಡೋಂಗಿಲ್ಲ. ಇಲ್ಲ ಚಪಾತಿ ಪುಲ್ಕ ನೀಟಾಗಿ ಆಗೋಲ್ಲ. ಸ್ವಲ್ಪ ನಾದ್ಬಿಟ್ಟು ನೀಟಾಗಿ ಇಟ್ಟರೆ ಸ್ವಲ್ಪ ಚೆನ್ನಾಗಿ ಆಯ್ತದ. ನಾವು ಸ್ವಲ್ಪ ತಗೊಂಡಿದ್ವಿ ಸ್ನ್ಯಾಕ್ಸ್ ಸಲುವಾಗಿ, ಆಮೇಲೆ ಅದಕ್ಕೆ ತೆಗೆಯೋಣ. ಓಕೆ, ಈಗ ಸ್ವಲ್ಪ ತಗೊಂಡಿವಿ ಸ್ನ್ಯಾಕ್ಸ್ಗೆ. ಈಗ ಸ್ವಲ್ಪ ಎಲ್ಲ ಸುಟ್ಟಿದೆ ಎಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ತಾರೆ ಬೇಕಂತ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡಿ. ಆ್ಯಕ್ಚುಲಿ ಇನ್ನೊಂದು ಐಡಿಯಾ ಇದೆ. ಏನಂದರೆ ಗ್ರೇವಿ ಮಾಡೋದಂದರೆ ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ತೊಗೊಂಡು ಅದನ್ನ ಕಟ್ ಮಾಡಿ ರುಬ್ಕೋಬೇಕು ಮಿಕ್ಸಿಯಲ್ಲಿ. ರುಬ್ಕೊಂಡು ಆಮೇಲೆ ಅದು ಲಾಸ್ಟಿಗೆ ಹಾಕಬೇಕು, ಅಂದರೆ ಗ್ರೇವಿ ರೆಡಿ ಆಯ್ತದ. ಬಟ್ ಏನಂದರೆ ಅದು ಸ್ಮೆಲ್ ಬರೋಕ್ಕೆ ಹಿಡಿತದೆ ಅದರೊಳಗಡೆ. ಮತ್ತು ನಾನಂತಲೇ ಅದನ್ನ ಈ ಥರ ಮಾಡಿದ್ದೀನಿ. ಪನ್ನೀರು ಅವಕ್ಕೆಲ್ಲ ಮಾಡೋಕ್ಕೆ ನಡೀತದೆ, ಬಟ್ ಚಿಕನ್ಗೆ ಜಾಸ್ತಿ ಟೊಮ್ಯಾಟೊ ಕೂಡ ಯೂಸ್ ಮಾಡ್ಕೊಡ್ದು. ಬಟ್ ಗ್ರೇವಿ ಸಲುವಾಗಿ ನಾನು ಯೂಸ್ ಮಾಡಿದ್ದೀನಿ. ನೋಡಿ ಹೆಂಗೆ ಕಾಣ್ತಾ ಇದೆ ನಾನು. ಈಗ ಉಪ್ಪು ಏನಿದೆ, ಸ್ವಲ್ಪ ಉಪ್ಪು ಬೇಕು. ಕುದಿದೆ ಚಿಕನ್ನು, ಸ್ಮಾಲ್ ಪೀಸ್ ಬೇಕು.
ಇದಕ್ಕೆ ಉಪ್ಪು ಮಸಾಲ ಏನೇನು ಬೇಕು ಸ್ವಲ್ಪ ಹಾಕಿ. ಚಿಕನ್ ಮಸಾಲೆ ಇವಾಗ ಸಿಕ್ತು ನನಗೆ. ಇನ್ನೂ ರೆಡಿ ಆಯಿತು. ನೋಡಿ ನಮ್ಮ ಚಿಕನ್ ಕರಿ ಈಗ ಹಿಟ್ಟನ್ನು ಹಾಕ್ಬಿಟ್ಟು ಹೋಗಿ ನಾನು ಇದು ತೊಗೊಂಡ್ಬಿಡ್ತೀನಿ, ಏನು ಕೊತ್ತಂಬರಿ. ಓಕೆ, ಸ್ವಲ್ಪ ಚಿಕನ್ ಟೇಸ್ಟ್ ಮಾಡಿದೆ, ಲಾಸ್ಟಿಗೆ ಹೇಳ್ತೇನೆ ರಿಸಲ್ಟ್. ಈಗ ನಾವು ಚಪಾತಿ ಇಟ್ಕೊಳ್ತಾಯಿದ್ದೀವಿ. ನನಗೆ ಮಿನಿಮಮ್ 6 ಚಪಾತಿ ಬೇಕು, ಪುಲ್ಕ ಅಲ್ಲ, ಸ್ವಲ್ಪ ತೊಗೊಂಡು ಜಾಸ್ತಿನೂ ಮಾಡ್ಕೋತೀವಿ. ತೊಗೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕೀಗ ಚಪಾತಿಗೋಸ್ಕರ. ಉಪ್ಪು ಹಾಕಿ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೂ ಕೂಡ ಚಪಾತಿ ಹೊಲಿಬೇಕಾಗ್ತದೆ. ಹಿಟ್ಟು ಚಪಾತಿ ಹಿಟ್ಟು ಈಗ ಮಿಕ್ಸ್ ಮಾಡ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆಯ್ತು, ರೆಡಿ ಆಯ್ತು ನೋಡಿ. ಒಂದಿಷ್ಟು ಚೆನ್ನಾಗಿ ಕುಸ್ತಿ ಆಡಬೇಕಿದ್ರ ಜೊತೆಗೆ, ಅಂದರೆ ಹಿಟ್ಟು ಚೆನ್ನಾಗಿ ಇದಾಗಬೇಕು ನೋಡಿ, ನಾಗಬೇಕು. ಹಿಂಗೆ 1-5 ನಿಮಿಷ ಇಟ್ಕೊಂಡು ಅಂದ್ಕೊಳ್ಳಿ. ಹಿಂಗೆ ಮಾಡಿದ್ರೆ ಚಪಾತಿಗಳು ತುಂಬ ಚೆನ್ನಾಗಿರ್ತವೆ, ಟೇಸ್ಟಿ. ಟ್ರೈ ಮಾಡಿ ನೀವು ಮನೆಯಲ್ಲಿ. ರೆಡಿ. ಸ್ವಲ್ಪ ಕೈಗೆ ನೀರಿಗೆ ತೊಗೊಂಡ್ಬಿಟ್ಟು ಸ್ವಲ್ಪ ಫೈನಲ್ ಟಚಪ್ ಕೊಡಬೇಕಿಕ್ಕೆ. ಅಂದರೆ ಅಕ್ಕಪಕ್ಕ ಎಲ್ಲರಿ ಹಿಟ್ಟದು ಹತ್ತಿದ್ರೆ ಕರೆಕ್ಟಾಗಿ ಬಂದ್ಬಿಡ್ತದೆ ಅದ್ರ ಜೊತೆಗೆ. ಓಕೆ, ರೆಡಿ ಆಯ್ತು ನೋಡಿ. ನಾವು ಬಿಟ್ಬಿಟ್ಟು ಮುಚ್ಚಿಬಿಡೋಣ. ಈಗ ಒಂದು 10 ನಿಮಿಷ ಬಿಟ್ಬಿಡೋಣ. ನಾವು ಹೋಗ್ಬಿಟ್ಟು ಕೊತ್ತಂಬರಿ ತೊಗೊಂಡು ಬಂದುಬಿಡ್ತೀನಿ. ಈಗ ಗಾಯ್ಸ್ ಹೋಗಿ ತೊಗೊಂಡು ಬಂದೆ. ಇದು ನೋಡಿ 5 ರೂಪಾಯಿದು ಕೊತ್ತಂಬರಿ ಇರೋದು, ಒಬ್ಬನೇ ಅಲ್ಲ ಇರೋದು, ಸಾಕಾಗುತ್ತೆ ಇಷ್ಟು. ಚೆನ್ನಾಗಿ ತೊಳ್ಕೊಂಡ್ವಿ ಕೊತ್ತಂಬರಿ. ಚೆನ್ನಾಗಿ ಸಣ್ಣಾಗಿ ಮಾಡ್ಕೋಬೇಕು, ಇಲ್ಲ ಅಂದರೆ ಒಮ್ಮೆ ಎಲ್ಲ ಕೊತ್ತಂಬರಿ ಒಮ್ಮೆ ಟೈಮ್ ಬಾಯಿಗೆ ಬಂದರೆ ಟೇಸ್ಟ್ ಹೋಗ್ಬಿಡುತ್ತೆ. ಸ್ವಲ್ಪನೇ ಬರಬೇಕು ಯಾವುದು ಆದರೂ. ಈಗ ಚಿಕನ್ ಓಪನ್ ಮಾಡೋಣ. ನೋಡಿ, ಚಿಕನ್ ಗ್ರೇವಿನೂ ಆಯಿತು. ಚಿಕನ್ ಇನ್ನು
ಡ್ರೈ ಇನ್ಕ ತೆಗೆದಿದ್ನಲ್ಲ ಅದು ಆಲ್ರೆಡಿ ಅದಕ್ಕೂ ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟಿದ್ದೀನಿ. ಟೇಸ್ಟ್ ಸೂಪರಾಗಿತ್ತು. ಅದಕ್ಕೆ ಹೇಳಿದೆ ನಿಮಗೆ ಆಮೇಲೆ ರಿಸಲ್ಟ್ ಹೇಳ್ತೀನಿ ಅಂತ. ಬಟ್ ನನಗೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಆಲ್ಮೋಸ್ಟ್ ಅರ್ಧ ಖಾಲಿ ಮಾಡಿಬಿಟ್ಟಿದ್ದೀನಿ. ಟೇಸ್ಟ್ ಅಷ್ಟು ಚೆನ್ನಾಗಿತ್ತು. ಈಗ ಸ್ಟಾರ್ಟ್ ಮಾಡೋಣ ನಮ್ಮದು ಚಪಾತಿ. ಹಿಟ್ಟು ಕೂಡ ರೆಡಿ ಆಗಿದೆ. ಹೋಗಿ ನಮ್ಮದು ಹಿಟ್ಟಿದ್ದು ಸ್ವಲ್ಪ ಇದು ತಗೋಬೇಕು. ಏನು ಹಿಟ್ಟು ಸ್ವಲ್ಪ ಹಚ್ಬಿಟ್ಟು ಚಪಾತಿ ಸ್ವಲ್ಪ ಹಿಟ್ಟೆಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿತ್ತು. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ಮೇಲ್ಗಡೆಯಿಂದ. ಮತ್ತು ನಾಲ್ಕಾಯಿದ್ದೀನಿ. ಆಯಿತು ಆಲ್ಮೋಸ್ಟ್. ಸ್ವಲ್ಪ ಹಾಗೆ ಆಯ್ತಂದರೆ ಇದ್ರೊಳಗೆ ಸ್ವಲ್ಪ ಮಾಡಿ ಮುಗಿಸ್ಬೋದು ಅಷ್ಟೇ. ಚಪಾತಿ ರೆಡಿ ಆಗಿಬಿಟ್ಟಲ್ಲ, ಅದನ್ನೇ ಮಾಡ್ಕೊಂತಿದ್ರೆ ಎಲ್ಲ ನಾವೀಗ. ಲೆಟ್ಸ್ ಸ್ಟಾರ್ಟ್ ಅವರ್ ಚಪಾತಿ. ಗಾಯ್ಸ್, ಬೆಲೂನಿಗೆ ಕಳೆದೋಗ್ಬಿಟ್ಟಿತ್ತು ಮನೆಯಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಒಂದು 2.5 months ಆದ ನಂತರ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಅದರ್ವೈಸ್ ರೆಗ್ಯುಲರ್ ಅಡುಗೆ ಎಲ್ಲ ಮಾಡ್ತೀನಿ. ಚಪಾತಿ ಮಾಡೋಕ್ಕೆ ಸ್ವಲ್ಪ ಬೇಜಾರು ಅಂತ ಅಲ್ಲ, ಒಂದೊಂದು ಚಪಾತಿ ಮಾಡೋಕ್ಕೆ ಪಲ್ಯ ಆದರೆ ಒಮ್ಮೆ ಆಗಿಬಿಡುತ್ತೆ ಒನ್ ಟೈಮಲ್ಲಿ. ಚಪಾತಿಗೆ ಆ ಥರ ಸೊಲ್ಯೂಷನ್ ಇದೆ, ಮೊನ್ನೆ ನೋಡಿದ್ದೀನಿ ರೀಲಲ್ಲಿ. ಬಟ್ ಹಂಗೆ ಮಾಡೋಕ್ಕಾಗಲ್ಲ ನಾನು, ಅವರೆಲ್ಲ ಮಾಡ್ತಾರಂತ. ಇನ್ನೊಂದು ಕಾಪಿ ಮಾಡಬಾರ್ದಲ್ಲ ಯಾವಾಗಲೂ. ಅದಕ್ಕೆ ಫಸ್ಟ್ ಚಪಾತಿ ರೆಡಿ ಆಗ್ತಾಯಿದೆ. ಲಡ್ಸ್ ಆಯಿತು, ಇದ್ರ ಮೇಲೆ ಹಾಕಿ ಚೆನ್ನಾಗಿ ಕಾದ. ಎಸ್, ಫೈನಲಿ ಚೆನ್ನಾಗಿ ಬಂತಪ್ಪ. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಮೇಕಿಂಗ್ ಚಪಾತಿ ಟುಡೇ, ಆರ್ ಪ್ರಿಪೇರಿಂಗ್ ಚಪಾತಿ. ನೋಡಿ ಯಾವ ಥರ ತಗೋತೀನಿ. ನೋಡಿ ಫಸ್ಟ್ ಚಪಾತಿ ರೆಡಿ ಆಯ್ತು ನಮ್ದೀಗ. ಬೇಯ್ತಾ ಇದೆ. ನಾವು ಪುಲ್ಕ ಜೊತೆಗೆ ತಂದೂರಿ ಪುಲ್ಕ ಮಾಡ್ತೀವಿ. ಆ್ಯಕ್ಚುಲಿ ನೋಡಿ ಫಸ್ಟ್ ಇಲ್ಲಿ ಬಂತ. ಇಲ್ಲಿ ಬಂತು ಪುಲ್ಕ. ಈಗ ಸ್ವಲ್ಪ ಉದ್ದ ಆಯಿತು ಚಪಾತಿ ನಮ್ಮದು. ಏನು ನೋಡಿ, ನೋಡಿ ನಮ್ಮ ಚಪಾತಿ ಹಿಂಗಾಯಿತು. ಈಗ ತೆಗೆದು ಗುಪ್ಪಿಯಲ್ಲಿ ಇಡೋಣ. ओके चलो शुरू करो हमारा चपाती का तो शुरू हो गया जी. वो चपाती वगैरह शुरू हो गया जी. ಸ್ವಲ್ಪ ಸಣ್ಣಗೆ ಇನ್ನೊಂದು ನೋಡಿ. ನೋಡಿ ಹೆಂಗಾಯ್ತದೆ ಚಪಾತಿ. ಒಂದೊಂದ್ಸರಿ ಮಾಡುವಾಗ ಹಿಂಗೆ ಬಂದುಬಿಡ್ತದೆ, ಮತ್ತು ಹೋಗ್ಬಿಡ್ತದೆ ಅದು. ಸ್ಪೂನಲ್ಲಿ ಬಂತು ನಮ್ಮ ಚಪಾತಿದು.
ರೆಡಿ. ನೋಡಿದ್ರೆ ಹೆಂಗಾಯ್ತು ಚಪಾತಿ ಇದ್ರೆ ಹಿಂಗೆ ಮಾಡಬೇಕು. ಇದೆಲ್ಲ ಚಪಾತಿ ಇದು ತಂದೂರಿ ರೊಟ್ಟಿ ಅಂತಾರೆ ಇದಕ್ಕೆ. ಆ್ಯಕ್ಚುಲಿ ಈ ಥರ ಯಾವಾಗಾದರೂ ತಿನ್ನಿ ತಿನ್ಬಿಡಿ, ಇದು ಹೆಲ್ತ್ಗೆ ಒಳ್ಳೇದಲ್ಲ ಆ್ಯಕ್ಚುಲಿ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಕೇಳಿದ್ದೀನಿ ನಾನು ಆ್ಯಕ್ಚುಲಿ ಆ ಥರ. ನೋಡಿ ನಮ್ಮ ಚಪಾತಿ ನೋಡಿದ್ರ. ಎಸ್, ನೋಡಿ ಹೆಂಗೂ ಬೋಡಿ ಸುಟ್ಟೋಯ್ತು. ಚಪಾತಿ ರೆಡಿ. ಚಪಾತಿ ರೆಡಿ ಐತೆಲ್ಲ. ಲಾಸ್ಟ್ ಒಂದು ಚಪಾತಿ ಮಾಡ್ತಾಯಿದ್ದೀನಿ. ಟೋಟಲ್ 6 ನಂಬರ್ ಚಪಾತಿ ಆಗಬೇಕು ಇವತ್ತು. ಅಯ್ಯೋ, ಈಗ ಸರ್ವಿಂಗ್ ಟೈಮು. ಏನೇನು ಸರ್ವ್ ಮಾಡ್ತೀನಿ? ಚಿಕನ್, ಚಿಕನ್, ಓಕೆ. ಡ್ರೈ ಚಿಕನ್, रोटी, ಇದು ಡಿಶ್ ರೆಡಿ ನೋಡಿ ಇವತ್ತು. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ. ಓಕೆ, ನಿಂಬೆಕಾಯಿ ಹಿಂಡೋಣ ಈಗ. ಡ್ರೈ ಫಸ್ಟ್ ಟ್ರೈ ಮಾಡೋಣ. A1 ಸೂಪರಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ಇದು. ಆಮೇಲೆ ಇದು ಚೆಕ್ ಮಾಡೋಣ ಗ್ರೇವಿ. ಯಮ್ಮಿ ಯಮ್ಮಿ. ಟೇಸ್ಟ್ ಅಂತೂ ಭಾರಿ ಆಗಿದೆ. ನೀವು ಭೀ ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ.